7. If y equal tan x power x, then dy by dx. ಈ ಕ್ವಶನ್ DCT 2022 ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಲ್ಲ, ಹಿಂಗೆ ಕೊಟ್ಟಿರೋ ಫಸ್ಟ್ ಫಂಕ್ಷನ್ನ ಬರ್ಕೊಳ್ಳಿ. ನೆಕ್ಸ್ಟು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ ಮಾಡಾಯ್ತು ಎರಡು ಕಡೆ. ಯಾವ ರೀತಿ ಬರುತ್ತೆ, ಲಾಗ್ ವೈ ಆಗುತ್ತೆ ಇಂಟು ಲಾಗ್ 10 to the power ಎಕ್ಸ್ ಆಗುತ್ತೆ. ಇದು ಯಾವ ಫಾರ್ಮಲ್ಲಿ ಇದೆ ಅಂತಂದರೆ ನೋಡ್ಕೊಳ್ಳಿ, ಇಸ್ ಲಾಗ್ m to the power n is equal to n to the power n ಇಂಟು ಲಾಗ್ m ಇದೆ, ಈ ಫಾರ್ಮಲ್ಲಿ ಇದೆ. ಓಕೆ, ಅಂದರೆ ಎಮ್ ಜಾಗದಲ್ಲಿ ಏನಿದೆ, ಟ್ಯಾನ್ ಎಕ್ಸ್ ಇದೆ. ಓಕೆ, ಅದೇ ರೀತಿ ಎನ್ ಜಾಗದಲ್ಲಿ ಏನಿದೆ, ಎಕ್ಸ್ ಇದೆ. ಜಸ್ಟ್ ಸಿಮಿಲರ್ ಆಗಿ ನಾವು ಇದು ಮಾಡಿದ್ವಿ. ಸೊ ಅವಾಗ ಏನಾಗುತ್ತೆ, ಲಾಗ್ ಎಮ್ ಟು ದ ಪವರ್ ಆಫ್ ಎನ್ ಅಂದರೆ ಎನ್ ಇಂಟು ಲಾಗ್ ಎಮ್. ಓಕೆ, ಅಂದರೆ ನಾವೇನು ಮಾಡ್ತೀವಿ, ಎನ್ ಅಂತಂದ್ರೆ ಏನು, ಎಕ್ಸ್, ಅದನ್ನ ಹಿಂಗೆ ಬರ್ಕೊಂಡ್ವಿ. ಓಕೆ, ಇಂಟು ಲಾಗ್ ಹಂಗೆ ಮಾಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಟ್ಯಾನ್ ಎಕ್ಸ್ ಇದೆ, ಟ್ಯಾನ್ ಎಕ್ಸ್ ಬರ್ಕೊಳ್ಳಿ. ಕ್ಲಿಯರ್? ಈಗ ನಮ್ಗೆ ಇಲ್ಲಿ ಎರಡು ಫಂಕ್ಷನ್ ಬಂದಿದೆ. ಒಂದು ಎಕ್ಸ್, ಇದನ್ನ ಯು ಅಂತ ತಗೊಳ್ಳಿ, ಇದನ್ನ ಕಂಪ್ಲೀಟ್ ಲಾಗ್ ಟ್ಯಾನ್ ಎಕ್ಸ್ನ ವಿ ಅಂತ ತಗೊಳ್ಳಿ. ಇಲ್ಲೇನಾಯ್ತು, ಇದು ಪ್ರಾಡಕ್ಟ್ ರೂಲ್ ಆಯಿತು. ಸೊ ಅದು ಇಲ್ಲಿದೆ ನೋಡಿ, ಪ್ರಾಡಕ್ಟ್ ರೂಲ್. ಈ ಫಸ್ಟ್ನೇ ಫಂಕ್ಷನ್ ಆಗಿ ಇಟ್ಕೋಬೇಕು, ಸೆಕೆಂಡ್ನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ, ಮತ್ತು ಸೆಕೆಂಡ್ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಪ್ಲಸ್ ಮಾಡ್ಕೊಳ್ಳಿ, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಇಷ್ಟು ಅರ್ಥ ಆಯ್ತಲ್ಲ. ಸೊ ಈಗ ಏನು ಮಾಡ್ಕೊಳ್ಳಿ, ಈಗ ಡಿಫ್ರೆನ್ಷಿಯೇಟ್ ಮಾಡಿ, ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಓಕೆ, ಸೊ ಆಗೇನಾಗುತ್ತೆ, ಲಾಗ್ ಎಕ್ಸ್ನ 1/x, ಅದೇ ರೀತಿ ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/y ಆಯಿತು. ಈಗ ವೈನ ಡಿಫ್ರೆನ್ಷಿಯೇಟ್ ಮಾಡಿ, ದಟ್ ಈಸ್ dy/dx ಆಯಿತು. ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಎರಡು ಫಂಕ್ಷನ್ ಪ್ರಾಡಕ್ಟ್ ರೂಲ್ ಇದೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಫಂಕ್ಷನ್ ಹಾಗೆ ಬರ್ಬಿಡಿ, ನೆಕ್ಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ನೆಕ್ಸ್ಟ್ ಫಂಕ್ಷನ್ ಏನು, ಲಾಗ್ ಟ್ಯಾನ್ ಎಕ್ಸ್ ಇದೆ. ಸೊ ಲಾಗ್ ಎಕ್ಸ್ ಅನ್ನು ಮಾಡಿದ್ರೆ 1/x, ಅದೇ ಎಕ್ಸ್ ಜಾಗದಲ್ಲಿ ಟ್ಯಾನ್ ಎಕ್ಸ್ ಇದೆ. ಸೊ ಅವಾಗ ಏನಾಗುತ್ತೆ, 1/tan x ಆಯಿತು. ನೆಕ್ಸ್ಟ್ ಅಗೇನ್ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ, ಸೊ ಏನಾಗುತ್ತೆ, ಸೊ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಪ್ಲಸ್ ನೆಕ್ಸ್ಟ್ ಏನು ಮಾಡ್ತೀರಾ, ವಿನ ಸೆಕೆಂಡ್ ಫಂಕ್ಷನ್ ಹಾಗೆ ಬರ್ಕೊಳ್ಳಿ, ದಟ್ ಈಸ್ ಲಾಗ್ ಆಫ್ ಟ್ಯಾನ್ ಎಕ್ಸ್ ಇಂಟು ನೆಕ್ಸ್ಟ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ಎಕ್ಸನ್ನು ಹಾಗೆ ಬರ್ಕೊಳ್ಳಿ, 1/tan x ಅಂದರೆ ಏನು, ಕಾಟ್ ಎಕ್ಸ್, ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇದೆ, ಅದು ಸೀಕೆಂಟ್ ಸ್ಕ್ವೇರ್ನ ಬರೀರಿ, ಪ್ಲಸ್ ಲಾಗ್ ಟ್ಯಾನ್ ಎಕ್ಸ್ ಆಯಿತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈಗ ಇಲ್ಲಿ 1/, ಇದೆಲ್ಲ ನಾನು ಈ ಕಡೆ ತಗೊಳ್ತೀನಿ, ಆಗೇನಾಯ್ತು, ವೈ ಈ ಕಡೆ ಬರುತ್ತೆ. ಓಕೆ, ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಕೊಳ್ತೀನಿ, ಫಸ್ಟ್ ಇದನ್ನು ಈ ಫಂಕ್ಷನ್ ಬೇಕು ಅರೇಂಜ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಆನ್ಸರ್ ಹೆಂಗಿದೆ ಅಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಫಸ್ಟ್ ಆ ಫಂಕ್ಷನ್ ಮಾಡ್ಕೊಳ್ತೀನಿ, ದಟ್ ಈಸ್ ಲಾಗ್ ಟ್ಯಾನ್ ಎಕ್ಸ್. ಓಕೆ, ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಎಕ್ಸ್ ಕಾಟ್ ಎಕ್ಸ್ ಸೀಕೆಂಡ್ ಸ್ಕ್ವೇರ್ನ ಬರ್ಕೊಳ್ತಾ ಇದ್ದೀನಿ, ಎಕ್ಸ್ ಕಾಟ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಇಷ್ಟು ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ನೋಡಿ ವೈ ಅಂತಂದ್ರೆ ಏನು, ಏನಂತ ತಗೊಂಡಿದ್ವಿ, ಟ್ಯಾನ್ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್, ಅದನ್ನ ಇಲ್ಲಿ ಬರೀರಿ. ಸೊ ಇಲ್ಲೇನಿದೆ, ಲಾಗ್ ಟ್ಯಾನ್ ಎಕ್ಸ್, ಓಕೆ, ಪ್ಲಸ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್ ನೋಡಿ, ಸಿಂಪಲ್ ಇದೆ. ಓಕೆ, ಸೊ ಇದು ಯಾವ ಆಪ್ಷನ್ಸ್ ನೋಡ್ಕೊಳ್ಳಿ, ಆಪ್ಷನ್ ಬಿ ಇಸ್ ದ, ನೋಡಿ ಸೇಮ್ ಆಪ್ಷನ್ ಇಸ್ ದ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಈ ಕ್ವಶನ್ ಯಾವುದು, DCT 2022 ಕೇಳಿರೋ ಕ್ವಶನ್. ಕ್ವಶನ್ ನಂಬರ್ 48, ಇಫ್ y is equal to 2 cos 3x plus 3 sin 3x, then find d square y divided by dx square. ಈ ಕ್ವಶನ್ DCT 2022 ಕೇಳಿರೋ ಕ್ವಶನ್. ಸೊ 4 ಆಪ್ಷನ್ಸ್ ಇದೆ. ಸೊ ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಸೊ ಫಸ್ಟ್ ಏನು ಮಾಡೋಣ, 2 ಸತಿ ಕೊಟ್ಟಿರೋಂಥ ಫಂಕ್ಷನ್ 2 ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಫಸ್ಟ್ನೇ ಸ್ಟೆಪ್ ಏನು ಮಾಡೋಣ, ಕೊಟ್ಟಿರೋಂಥ ಫಂಕ್ಷನ್ಸನ್ನು ಇಲ್ಲಿ ಬರ್ಕೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ವೈನ ಡಿಫ್ರೆನ್ಸ್ dy/dx ಆಯಿತು.
ಇಲ್ಲಿ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ಮಾಡಿ. 2 ಕಾನ್ಸ್ಟೆಂಟ್ ಇದೆ, ಸೊ 2ನ ಹಾಗೆ ಬರ್ಕೊಳ್ಳಿ. ಓಕೆ, ಈ ಕಾಸ್ 3x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಜನರಲ್ ಆಗಿ ನಮ್ಗೆ ಏನು ಬರುತ್ತೆ, ದಟ್ ಈಸ್ ಮೈನಸ್ ಎ ಸೈನ್ ಎ ಎಕ್ಸ್ ಆಗುತ್ತೆ. ಸೊ ಅಂದರೆ ಇಲ್ಲಿ ಎ ಜಾಗದಲ್ಲಿ ಏನಿದೆ, 3 ಇದೆ. ಸೊ ಅದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಂಗಾರೆ ಏನಾಗುತ್ತೆ ಅಲ್ಲಿ ಮೈನಸ್, ಓಕೆ 3 ಸೈನ್ 3x ಆಯಿತು. ಕ್ಲಿಯರ್? ಈ ಸ್ಟೆಪ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ 3 ಕಾನ್ಸ್ಟೆಂಟು, ಅದನ್ನು ಹಾಗೆ ಇಟ್ಕೊಳ್ಳಿ. ಅದೇ ರೀತಿ ಸೈನ್ 3x ಅಂದರೆ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ ಎ ಕಾಸ್ ಎ ಎಕ್ಸ್ ಅಂದರೆ ಎ ಜಾಗದಲ್ಲಿ ಇಲ್ಲೇನಿದೆ, 3 ಇದೆ. ಇಷ್ಟು ಕ್ಲಿಯರ್ ಅರ್ಥ ಆಯ್ತಲ್ಲ. ಸೊ ಈಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಏನಾಗುತ್ತೆ, 3 ಕಾಸ್ 3x ಆಯಿತು. ಓಕೆ, ಸೊ ಈ ಸ್ಟೆಪ್ ಕ್ಲಿಯರ್ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 3 6. ಓಕೆ, ಸೈನ್ 3x ಕ್ಲಿಯರ್ ನೋಡಿ. ಪ್ಲಸ್ ಇದೆ, ಪ್ಲಸ್ 3 ಇಂಟು 3 9 ಕಾಸ್ 3x. ಇಷ್ಟು ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಎರಡನೇ ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಅದಾಗಿದೆಯಲ್ಲ. ಸೊ ಈಗ ನೋಡಿ ಮೈನಸ್ 6 ಇದೆ. ಓಕೆ, ಈ ಸೈನ್ ಎಕ್ಸ್ 3x ಡಿಫ್ರೆನ್ಷಿಯೇಟ್ ಮಾಡಿ. ಸೈನ್ 3x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅಗೇನ್ ಎ ಕಾಸ್ ಎಕ್ಸ್ ಅಂತಂದರೆ ಜಸ್ಟ್ ಎ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3 ಕಾಸ್ 3x ಆಗುತ್ತೆ. ಅಷ್ಟು ಕ್ಲಿಯರ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಮಾಡ್ಕೊಳ್ಳಿ. 9 ಇದೆ, 9 ಅಗೇನ್ ಕಾಸ್ 3x ಹಾಗೇನಾಗುತ್ತೆ, ಮೈನಸ್ 3 ಸೈನ್ 3x ಆಗುತ್ತೆ. 3 ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, ಇದನ್ನ ಅಗೇನ್ ನೀವು ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಸೊ ಇಲ್ಲೇನಾಯಿತು, 6 3 18 18. ಓಕೆ, ಕಾಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 9 ಇಂಟು 3 ದಟ್ ಈಸ್ 27 ಸೈನ್ 3x. ಓಕೆ, ನೆಕ್ಸ್ಟ್ ಆದಮೇಲೆ ಇಲ್ಲಿ 9ನ ಬೇಕಾದ್ರೆ ಕಾಮನ್ ತೆಗಿಬೋದು. ಜಸ್ಟ್ 9ನ ತೆಗೀರಿ, ದಟ್ ಈಸ್ ಮೈನಸ್ 9ನೇ ತೆಗಿತಾ ಇದ್ದೀವಿ ಇಲ್ಲಿ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಆದರೆ 9 2. ಸೊ ಹಂಗೆ ಏನಾಯಿತು, 2 ಕಾಸ್ 3x ಆಯಿತು. ಇಲ್ಲಿ 9 ತೆಗೆದ್ರೆ 9 3 27 ಆಗುತ್ತೆ. ಸೊ ಪ್ಲಸ್ ಮೈನಸ್ ಹೋದರೆ ಪ್ಲಸ್ ಆಗುತ್ತೆ. 3 ಸೈನ್ 3x ಆಯಿತು. ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ ಮೈನಸ್ 9 ಇದೆಯಾ, ಸೊ ಮೈನಸ್ 9 ಬರ್ಕೊಳ್ಳಿ. 2 ಕಾಸ್ 3x ಪ್ಲಸ್ 3 ಸೈನ್ x ಅದನ್ನೇನಂತ ತೊಗೊಂಡಿದ್ದೀವಿ, ವೈ ಅಂತ ತೊಗೊಂಡಿದ್ದೀವಾ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಈಗ ನಮ್ಗೆ ಇಲ್ಲೇನಿದೆ, ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ನಾನೇನು ಮಾಡ್ತೀನಿ, ಈ ಮೈನಸ್ನ ಈ ಕಡೆ ತೊಗೊಳ್ತಾ ಇದ್ದೀನಿ. ಸೊ ಹಾಗೇನಾಗುತ್ತೆ ನೋಡಿ, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಇದು ಈ ಕಡೆ ಬಂದರೆ ಪ್ಲಸ್ 9y. 9y ಇಸ್ ಈಕ್ವಲ್ ಟು 0. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಸೊ ಇದು ನಮಗೆ ಬಂದಂಥ ಆನ್ಸರ್. ಓಕೆ, ಸೊ ಇದು ಆಪ್ಷನ್ ಯಾವುದಿದೆ ನೋಡ್ಕೊಳ್ಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಅದನ್ನ ಇಲ್ಲಿ ಬರ್ರಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ DCET 2022 ಕೇಳಿರೋ ಕ್ವಶನ್. Question number 49. If y is equal to x to the power of 4 plus tan x minus log x, then dy by dx is dash. ಈ ಕ್ವಶನ್ DCET 2022 ಕೇಳಿರೋ ಕ್ವಶನ್. ಸೊ ಇಲ್ಲಿ ಏನು ಮಾಡ್ಕೊಳ್ಳ, ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ. ನೆಕ್ಸ್ಟ್ ವೈನ ಡಿಫ್ರೆನ್ಷಿಯೇಟ್ ಮಾಡಿ dy by dx ಆಯಿತು. ಇಲ್ಲಿ x to the power of 4 ಅಂದರೆ ಯಾವ ಫಾರ್ಮಲ್ಲಿದೆ, ದಟ್ ಈಸ್ x to the power of n. n ಇಂಟು x to the power n minus 1. ಅಂದರೆ x ಜಾಗದಲ್ಲಿ ಇಲ್ಲಿ ಏನಿದೆ, n ಜಾಗದಲ್ಲಿ ಏನಿದೆ 4 ಇದೆ ಅಷ್ಟೇ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, 4 ಇಂಟು x to the power of n minus 1 ಅಂದರೆ 4 minus 1 ಅಂದರೆ 3 ಆಗುತ್ತೆ. ಪ್ಲಸ್ tan x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, secant square x. ಅದನ್ನ ಇಲ್ಲಿ ಬರೀರಿ. ಕ್ಲಿಯರ್? ಮೈನಸ್ ಇದೆ, ಮೈನಸ್ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ. ಸೊ 1/x ಆಯಿತು. ಇಷ್ಟು ಕ್ಲಿಯರ್? ಸೊ ಇಷ್ಟು ಆದಮೇಲೆ ನೋಡಿ, ಇದೆ ಈ ಕ್ವಶನ್ಗೆ ಆನ್ಸರ್. ಸೊ ಇದು ಆಪ್ಷನ್ ನೋಡ್ಕೊಳ್ಳಿ. ಆಪ್ಷನ್ ಡಿ ಇಸ್ ದ, ನೋಡಿ 4x³ ಪ್ಲಸ್ secant square minus 1x. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು DCET 2022 ಕೇಳಿರೋ ಕ್ವಶನ್. ಕ್ವಶನ್ ನಂಬರ್ 50. ಇಫ್ y is equal to sin x plus cos square over by x square, then find dy by dx is. ಈ ಕ್ವಶನ್ DCET 2022 ಕೇಳಿರೋ ಕ್ವಶನ್. 4 ಆಪ್ಷನ್ಸ್ ಇದೆ. ಸೊ ಫೈಂಡ್ ಔಟ್ ಮಾಡಿ. ಸೊ ಫಸ್ಟ್ ಏನು ಮಾಡೋಣ, ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ. ಅರ್ಥ ಆಯ್ತಿದೆಯಲ್ಲ.
ಸೊ ಈ ಫಂಕ್ಷನ್ ನಾವೇನು ಮಾಡೋಣ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಎಕ್ಸ್ ಅಂತ ತಗೊಳ್ಳೋಣ. ಆಗೇನಾಗುತ್ತೆ, ಅದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಈ ಡಿಫ್ರೆನ್ಷಿಯೇಷನ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 2x ಆಗುತ್ತೆ. ಇಷ್ಟು ಅರ್ಥ ಆಯ್ತಲ್ಲ. ಸೊ ಈಗ ನಾವೇನು ಮಾಡೋಣ, ಫಸ್ಟ್ ನಾವೇನು ಮಾಡ್ಕೊಳ್ಳೋಣ, 2x ಅದೆಯಲ್ಲ, ಸೊ ಅದಕ್ಕೆ ನಾವಿಲ್ಲಿ ನೆಕ್ಸ್ಟ್ 2 ಇಂಟು ಎಕ್ಸ್ ಅಂತಂದ್ರೆ ಏನು ತೊಗೊಂಡಿವಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ತೊಗೊಂಡಿವಿ. ಸೊ ಅದನ್ನ ಇಲ್ಲಿ ಬರ್ದಿದ್ವಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಕ್ಲಿಯರ್. ನೆಕ್ಸ್ಟ್ ಮತ್ತೆ ಅಗೇನ್ ಇದನ್ನ ಫಂಕ್ಷನ್ ಇದೆ, ಇದನ್ನ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿ. ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಆಗುತ್ತೆ, ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿ ಮೈನಸ್ ಸೈನ್ ಎಕ್ಸ್. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಓಕೆ, ಕಾಸ್ ಎಕ್ಸ್. ಓಕೆ, ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಮಾಡ್ಕೊಳ್ಳಿ. ಸೊ ಇಲ್ಲೇನಿದೆ, ಓಕೆ, ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮೈನಸ್ ಸೈನ್ ಎಕ್ಸ್ ಇದೆ, ಸೊ ಬ್ರಾಕೆಟ್ ಹಾಕೊಳ್ಳಿ, ಮೈನಸ್ ಸೈನ್ ಎಕ್ಸ್. ಇಷ್ಟು ಕ್ಲಿಯರ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡ್ಕೊಳ್ಳಿ, 2 ನೆಕ್ಸ್ಟ್ ಸ್ಟೆಪ್ 2. ಓಕೆ, ನೀವು ಬೇಕಾದ್ರೆ ಫಸ್ಟು ಕಾಸ್ ಎಕ್ಸನ್ನು ಬರ್ಕೊಳ್ಳಿ. ಇಲ್ಲಿ ಇದನ್ನು ಯಾಕೆ ಇದು ಮಾಡಿಕೊಂಡೆ, ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ನಿಮ್ಗೆ ಈಸಿ ಆಗಲಿ ಅಂತ. ನೆಕ್ಸ್ಟ್ ಸೈನ್ ಎಕ್ಸ್ ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಕಾಸ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್. ಇಲ್ಲೇನಾಯ್ತು, ಸೊ ಈ ಟರ್ಮ್ ನೋಡ್ಕೊಳ್ಳಿ, ಕಾಸ್ ಎಕ್ಸನ್ನು ನಾವು ಎ ಅಂತ ತಗೊಳ್ಳಿ, ಇದನ್ನ ಬಿ ಅಂತ ತಗೊಳ್ಳಿ, ಇದನ್ನ ಎ ಅಂತ ತಗೊಳ್ಳಿ, ಇದು ಬಿ ಅಂತ ತಗೊಳ್ಳಿ. ಸೊ ಹಾಗೇನಾಯ್ತು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಂದರೆ ಎ ಜಾಗದಲ್ಲಿ ಏನಿದೆ ಕಾಸ್ ಎಕ್ಸ್ ಇದೆ, ಬಿ ಜಾಗದಲ್ಲಿ ಏನಿದೆ ಸೈನ್ ಎಕ್ಸ್ ಇದೆ. ಓಕೆ, ಸೊ ಅದನ್ನು ನಾವಿಲ್ಲಿ ಈ ರೀತಿ ಬರಿತೀವಿ ನೋಡಿ. ನೆಕ್ಸ್ಟ್ ಸ್ಟೆಪ್ 2. ಓಕೆ, ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಏನಾಯ್ತು, 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಏನು, ಕಾಸ್ 2x. ಅದನ್ನ ಇಲ್ಲಿ ಬರೀತಾರೆ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಸೊ ಆಪ್ಷನ್ ನೋಡ್ಕೊಳ್ಳಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 2 cos 2x. ಇದು DCT 2022 ಕೇಳಿರೋ ಕ್ವಶನ್.